ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆಯಲ್ಲಿ ಮಾದಕ ವಸ್ತು ಅಭಿಯಾನದ ಕಾರ್ಯಕ್ರಮ. ಕರ್ನಾಟಕ ಸರ್ಕಾರವು ರಾಜ್ಯವನ್ನ ಅಮಲು ಮುಕ್ತ ರಾಜ್ಯವನ್ನಾಗಿ ಮಾಡಲು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿರುವ ಡ್ರಗ್ಸ್ ಮುಕ್ತ ಅಭಿಯಾನದ ಅಂಗವಾಗಿ ತಾಳಿಕೋಟೆ ಪೊಲೀಸ್ ಠಾಣೆ ವತಿಯಿಂದ ಶುಕ್ರವಾರ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನ ಶಾಸಕ ಅಪ್ಪಾಜಿ ನಾಡಗೌಡರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡರು ಮಾತನಾಡಿ, ಯುವಕರು ಮಾದಕ ವಸ್ತುಗಳ ವ್ಯಸನಿಗಳಾಗಿ ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳಬಾರದು ಎಂದು ಸಲಹೆ ನೀಡಿದರು. ಮುದ್ದೆಬಿಹಾಳ ಸಿಪಿಐ ಮೊಹಮ್ಮದ್ ಫಸೀಯುದ್ದೀನ್ ಹಾಗೂ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಶೈಲ ಉಕ್ಕೇರಿ ಮಾತನಾಡಿ, ಮಾದಕ ಪದಾರ್ಥಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾದಕ ಪದಾರ್ಥಗಳ ಸೇವನೆ ವಿರೋಧಿಸುವ ಪ್ರತಿಜ್ಞಾವಿಧಿಯನ್ನ ಸಿಪಿಐ ಹಾಗೂ ಪಿಎಸ್ಐ ಜ್ಯೋತಿ ಕೋತ್ ಬೋಧಿಸಿದ್ರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯ್ ಹೂಗಾರ್, ತಾಳಿಕೋಟೆ ಪುರಸಭೆ ಮುಖ್ಯ ಅಧಿಕಾರಿ ವಸಂತ್ ಪವರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಅನಸೂಯ ಚಲವಾದಿ, ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಸಚಿನ್ ಎಚ್ ಪಾಟೀಲ್, ಮುಖಂಡ ಸಂಗನಗೌಡ ಅಸ್ಕಿ, PU ಕಾಲೇಜುಗಳ ಪ್ರಾಚಾರ್ಯರು, ಉಪನ್ಯಾಸಕರು, ಸ್ಥಳೀಯ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ನ್ಯೂಸ್. ಇದು ನಿಮ್ಮದೇ ಧ್ವನಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅಧ್ಯಕ್ಷರುಗಳು ಹಾಗೂ ಎಲ್ಲ ಗಣ್ಯಮಾನ್ಯರನ್ನ ವೇದಿಕೆಗೆ ಸ್ವಾಗತವನ್ನ ಕೋರಲು ಆಗಮಿಸ್ತಾ ಇದ್ದಾರೆ. ನಮ್ಮ ವಿಭಾಗದ ಸಿಪಿಐ ಸಾಹೇಬರ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ PSI ತಾಳಿಕೋಟೆರವರು ಹೂಗುಚ್ಛ ನೀಡುವ ಮೂಲಕ ಅವರಿಗೆ ಸ್ವಾಗತ ಕೋರಬೇಕಂತ ಅವರಲ್ಲಿ ಕೋರ್ತೇನೆ. ತಾಳಿಕೋಟೆ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿಯಾದಂತಹ ವಸಂತ್ ಪವಾರ್ ರವರಿಗೆ ಈ ಕಾರ್ಯಕ್ರಮಕ್ಕೆ ಇಲಾಖೆ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಮಂಗ್ಯಾಳ್ ಅವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೋರ್ಬೇಕಂತ ಕೇಳ್ಕೊಳ್ತೇನೆ. ವಿವಿಧ 3 ಹಂತಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನ ಮೂಡಿಸಲಿಕ್ಕೆ ಪ್ರಾರಂಭವಾಗಿದೆ. ಆ ಕಾರ್ಯಕ್ರಮ ಜುಲೈ 1ರಿಂದ ಪ್ರಾರಂಭವಾಗಿದೆ. ಮೊದಲನೇದು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಮಾದಕ ವಸ್ತುಗಳಿಂದ ಏನೇನು ಪರಿಣಾಮ ಬೀರ್ತವೆ, ಸಮಾಜದ ಮೇಲೆ ಏನು ಪರಿಣಾಮ ಬೀರ್ತದೆ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಶಾಲಾ ಕಾಲೇಜು. ನಾನು ಇಂದು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಜೈ ಹಿಂದ್, ಜೈ ಹಿಂದ್. ಥ್ಯಾಂಕ್ ಯು. ಎಲ್ಲರೂ ಕೂಡಲೇ ಅಧಿಕಾರಿಗಳು ಹೇಳಿದ್ರು, ಅದಕ್ಕೆ ನಾವು ಹೆಚ್ಚಿಗೆ ಸಮೇತ ಕಟ್ ಶಾರ್ಟ್ ಮಾಡ್ತೀವಿ, ಪ್ರೋಗ್ರಾಮ್ ಕಟ್ ಶಾರ್ಟ್ ಮಾಡ್ತೀವಿ. ಎಲ್ಲರಿಗೆ ನಮಸ್ಕಾರ. ಕಾರ್ಯಕ್ರಮದ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ CPI ಆದಂತ ಸೈಫುದ್ದೀನ್, ವೇದಿಕೆ ಮೇಲೆ ಉಪಸ್ಥಿತಕ್ಕಂತ ತಹಸೀಲ್ದಾರ್ ಮೇಡಮ್ ಆದಂತ ವಿನಯ್ ಹೂಗಾರ್ ಅವರೇ, ವಸಂತ್ ಪವಾರ್ ಅವರೇ ಮತ್ತು ಸುನೀಲ್ ಅವರೇ,
ಅದೇ ಪ್ರಕಾರವಾಗಿ ವೈದ್ಯರಾದಂತ ನಮ್ಮ ಹುಕ್ಕೇರಿ ಅವರೇ, ಇಒ ಆದಂತ ಅನಸೂಯ ಚಲವಾದಿ ಅವರೇ ಮತ್ತು ಎಲ್ಲ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರು, ಸ್ವಲ್ಪ ಶಾಂತ ಆದ್ರೆ ನಾ 5 ನಿಮಿಷ ಮಾತಾಡ್ತೇನೆ, ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ. ಅದು ಸ್ವಲ್ಪ ಫ್ಯಾನ್ಗಳು ಕೂಡ ಸ್ವಲ್ಪ ಬಂದ್ ಮಾಡಿ, ಕೆಲವು ಸೌಂಡ್ ಮಾಡ್ತಾ ಇದ್ದಾವೆ, ಸಿಕ್ಕಾಪಟ್ಟಿ ನಾಯ್ಸ್ ಇದೆ, ಕೇಳ್ತಾ ಇಲ್ಲ. ಈ ಕಾರ್ಯಕ್ರಮ ರಾಜ್ಯ ಸರ್ಕಾರ ಬಹಳ ಜವಾಬ್ದಾರಿಯಿಂದ ಮಾಡ್ತಾ ಇದೆ. ಇವತ್ತು ಈ ಮಾದಕ ವಸ್ತುಗಳಿಗೆ ಗುಲಾಮರಾಗಿ ಎಷ್ಟೋ ಯುವಕರು ಇವತ್ತು ಜೀವನವನ್ನ ನರಕಾಗಿ ಸೃಷ್ಟಿಸ್ತಾ ಇದ್ದಾರೆ. ನಾವು ನೋಡ್ತೇವೆ ಬೆಂಗಳೂರಂತ ಊರಲ್ಲಿ, ಮಂಗಳೂರಂತ ಊರಲ್ಲಿ, ದೊಡ್ಡ ದೊಡ್ಡ ಶಹರಗಳಲ್ಲಿ ಎಲ್ಲ ನೋಡ್ತೇವೆ. ಭಾರತ ದೇಶದಲ್ಲಿ ಒಟ್ಟು ಕುಡಿತದಿಂದ ಸುಮಾರು 13 ರಿಂದ 14 ಕೋಟಿ ಜನ, ಅದಿಲ್ಲದೆ ಇದ್ರೆ ಜೀವನನೇ ಇಲ್ಲ ನೋಡಿ. ಅದೇ ರೀತಿಯಾಗಿ ಮಾದಕ ವಸ್ತುಗಳು ಅಂದ್ರೆ ಡ್ರಗ್ಸ್, ಇದಕ್ಕೆ ಇಡೀ ದೇಶದಲ್ಲಿ ಯುವಕರು ಬಲಿಯಾಗಿದ್ದೆಷ್ಟಪ್ಪ ಅಂದ್ರೆ 3 ರಿಂದ 4% ವರೆಗೆ ಕೂಡ ಇವರು ಕೂಡ ಒಳಗಾಗಿದ್ದಾರೆ. ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಪಂಜಾಬ್ ಅಂತ ರಾಷ್ಟ್ರದಲ್ಲಿ, ಮಹಾರಾಷ್ಟ್ರ ಅಂತ ರಾಷ್ಟ್ರದಲ್ಲಿ, ದಿಲ್ಲಿ ಅಂತ ರಾಜ್ಯದಲ್ಲಿ ಇವತ್ತು ಇದು ಒಂದು ಯುವ ಜನಾಂಗ, ಯುವ ಪೀಳಿಗೆಯನ್ನ ನಾಶ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಡ್ರಗ್ ಮಾಫಿಯಾ ಇವತ್ತು ಕೆಲಸ ಮಾಡ್ತಾ ಇದೆ ದೇಶದಲ್ಲಿ. ಈ ಡ್ರಗ್ ಮಾಫಿಯಾ ಏನ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಯುವಕರಿಗೆ ಇಂಥ ದುಶ್ಚಟಗಳನ್ನ, ಅಲ್ಲೊಂದು ಡೆಪ್ಯೂಟಿ ಇದ್ದಾರೆ ನೋಡ್ತೀರಾ, ತಾಳಿಕೋಟಿ ಪೊಲೀಸ್ ಅಂತ ಹೇಳಿ, ಇದು ಪ್ರತಿಯೊಂದು ಕಾಲೇಜ್ನಲ್ಲಿ ಇಂಥ ಡೆಪಿಗಳಿರ್ತಾರೆ ಮೇಲೆ. ಹೇಗೆ ಪ್ರಾರಂಭ ಆಗುತ್ತಪ್ಪ? ನಿಮ್ಮ ಕಾಲೇಜ್ ಮುಂದೆ ಒಂದು ಟೀ ಸ್ಟಾಲ್ ಇದೆ, ಅಥವಾ ಒಂದು ಪೇಪರ್ಮೆಂಟ್ ಮಾರುವಂತ ಒಂದು ಅಂಗಡಿ ಇದೆ, ಅಥವಾ ಒತ್ತು ಗಾಡಿ ಮೇಲೆ ತರುವಂತದ್ದು ಇದೆ. ಎಲ್ಲರೂ ಮಾಡ್ತಾರಂತಲ್ಲ, ಕೆಲವರು ಕಿಡಿಗೇಡಿಗಳು ಈ ದೇಶವನ್ನ ಹಾಳು ಮಾಡಬೇಕನ್ನುವಂತ ಉದ್ದೇಶದಿಂದ ಯಾವುದೇ ರೀತಿಯಾದಂತ ಸಂಪಾದನೆ ಮಾಡಿದ್ರು ಅದು ಕೂಡ ಹಣ ಅನ್ನುವಂತ ಭಾವನೆ ಇರುವಂತ ಏನ್ ಮಾಡ್ತಾರೆ ಅಂದ್ರೆ ಚಾಕ್ಲೇಟ್ ರೂಪದಲ್ಲಿ, ಬಿಸ್ಕಿಟ್ ರೂಪದಲ್ಲಿ, ಕೇಕ್ ರೂಪದಲ್ಲಿ, ಚಿಪ್ಸಿನ ಒಳಗಡೆ ಹಾಕ್ತಕ್ಕಂಥ ಮಸಾಲೆ ರೂಪದಲ್ಲಿ ಇದನ್ನೆಲ್ಲ ತಂದು ನಿಮಗೆ ಮಾರ್ತಿರ್ತಾರೆ. ನಿಮಗೆ ಗೊತ್ತಾಗೋದಿಲ್ಲ, ನೀವು ಅದನ್ನು ತಿಂತೀರಿ, ತಿಂದ ತಕ್ಷಣ ಬಹಳ ಮಜಾ ಅನಿಸುತ್ತೆ, ಬಹಳ ಮಜಾ ಇದೆ ಇಲ್ರಿ ಇದು ಅಂತೀರಿ. ಅದು ದಿನ ತಿಂತ ನಿಮ್ಗೆ ಅವನು ಡೋಸ್ ಹೆಚ್ಚು ಮಾಡ್ತಾ ಹೋಗ್ತಾನೆ. ಒಂದ್ ದಿವಸ ನಿಮಗೆ ಅದ್ರ ಬಿಡ್ಲಾರ್ದಂತ ಒಂದು ಅಡಿಕ್ಷನ್ ಬಂದ್ಬಿಡುತ್ತೆ, ಹುಡುಕೊಂತ ಹೋಗ್ತೀರಿ ನೀವು. ಇದಕ್ಕೆ ಅಡಿಕ್ಷನ್ ಅಂತ ಕರಿತೀವಿ. ಸ್ನೇಹಿತರೆಲ್ಲರೂ ಇವತ್ತು PUC ಡಿಗ್ರಿ ಮಾಡುವಂತ ಯುವಕರು ಎಲ್ಲೇ ಹೋಗ್ತೀರಿ, ಉದಾಹರಣೆ ಗೋವಾಕ್ಕೆ ಹೋಗ್ತೀರಿ.
ಗೋವಾದಲ್ಲಿ ಏನಪ್ಪ ಪ್ರಸಿದ್ಧ ಅಂತ ಮಂದಿ ಕೇಳಿದಾಗ ಮಾತಾಡುವಾಗ ಇಲ್ಲಿ ಫೆನಿ ಬಹಳ ಪ್ರಸಿದ್ಧ ರೀ. ಫೆನಿ ಅಂದ್ರೆ ಏನು? ಸೆರೆ. ಅದು ಹೆಂಗಿದೆಯಪ್ಪ ನೋಡೋಣ ಅಂತ ಒಂದು ಗುಟಕ್ಕೆ ಹಾಕ್ತೀವಿ. ಕೆಲವರು ಎಲ್ಲರೂ ಒಂದು ಮಗಳಿದ್ದಾವ, ಇನ್ನೊಬ್ಬ ಗೆಳೆಯ, ಇನ್ನೊಂದು ದಿವಸ ಅಂತ. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ ಡಿಎಂಎಸ್ ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್. ಶ್ರೀ ಕಾಸ್ಕತೇಶ್ವರ ಮಠದಲ್ಲಿ ಸಾರ್ಥಕ ಗೆಳೆಯ ಬಳಗ ಎಸ್ಕೆ ಹೈಸ್ಕೂಲಿನ SLC 1986ರ ಬಳಗ ಹಮ್ಮಿಕೊಂಡಿದ್ದು, ತಾವುಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಿ ಶ್ರೀ ಕಾಸ್ಕತೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಎಂದರು. ಶ್ರೀ ಕಾಸ್ಕತೇಶ್ವರ ಮಠದಲ್ಲಿ ಸಾರ್ಥಕ ಗೆಳೆಯರ ಬಳಗ ಎಸ್ಕೆ ಹೈಸ್ಕೂಲಿನ SLC 1986ರ ಬಳಗ ಹಮ್ಮಿಕೊಂಡಿದ್ದು, ತಾವು